ಏನು ಸೀಮೆ ಹುಲ್ಲನ್ನ ಕಟ್ ಮಾಡ್ತೀವಿ. ಸೀಮೆ ಹುಲ್ಲನ್ನ ಕಟ್ ಮಾಡಿ ಹಸುಗಳಿಗೆ ಹಾಕ್ತೀವಿ. ಮೊದಲೆಲ್ಲ ನಾವು ಸೀಮೆ ಹುಲ್ಲನ್ನ ಹಾಗೆ ಹಾಕ್ತಿದ್ವಿ, ಬಟ್ ಇವಾಗ ಸೀಮೆ ಹುಲ್ಲ ಈ ಥರ ಕಟ್ ಮಾಡಿ ಹಾಕೋದ್ರಿಂದ ಹಸುಗಳು ಚೆನ್ನಾಗಿ ತಿಂತವೆ, ಬಟ್ ಮೇವು ಎಲ್ಲೂ ವೇಸ್ಟ್ ಆಗಲ್ಲ ಅಂತ ಹೇಳಿ. ಇದು ನೈಟ್ ಟೈಮು ಕಟ್ಟಾಕೋದಕ್ಕೆ ಈ ಒಂದು ಶೆಡ್ ಮಾಡ್ಕೊಂಡಿದ್ದೀವಿ. ಇದು ಬಿಸಿಲು ಬಂದಂಥ ಸಂದರ್ಭದಲ್ಲಿ ಗಾಳಿ ಆಡಲಿ ಅಂತ ಹೇಳಿ ಹಸುಗಳಿಗೆ ಈ ಒಂದು ಶೆಡ್ ಮಾಡ್ಕೊಂಡಿದ್ದೀವಿ. ಇದೆಲ್ಲ ನನ್ನ ತಂಗಿ ತಂದಿದ್ಲು, ಅದೇ ಅವಳು ಏನೋ ಸಾಕೋದಕ್ಕೆ ಅಂತ. ಬಟ್ ಇದೇ ಒಂದು ಮೇಕೆ 2-3 ಮರಿ ಹಾಕಿ ಇವಾಗ 4-5 ಆಗಿದೆ. ಸೊ ಬನ್ನಿ, ಇದು ಹಸು ಇದೆಯಲ್ಲ, ಹಸು ಕೊಟ್ಟಿದ್ರು ನಮ್ಮ ಅಪ್ಪಾಜಿ ಎಲ್ಲ ಸಾಕ್ತಿರ್ಲಿಲ್ಲ ಹಸುನ. ಆಮೇಲೆ ಒಂದು ಹಸು ಹಾಕಿ ಅದು ಇವಾಗ ಹಸು ಸಾಕಾಣಿಕೆನೇ ನಮ್ಮ ಅಪ್ಪಾಜಿ ಇವಾಗ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೆ. ಸೊ ಈ ಥರ ಬೆಳಗ್ಗೆ ಒಂದು ಟೈಮು, ಮಧ್ಯಾಹ್ನ ಒಂದು ಟೈಮು, ಮತ್ತು ಸಂಜೆ ತನಕ ಒಂದು 5-6 ಸಲ ಅಂತೂ ಹಾಕ್ತಾನೆ ಇರ್ತೀವಿ ಸೀಮೆ ಹುಲ್ಲು. ಈ ಥರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಹುಲ್ಲು ಎಲ್ಲೂ ವೇಸ್ಟ್ ಮಾಡಲ್ಲ, ಕರೆಕ್ಟಾಗಿ ತಿನ್ನುತ್ತೆ ಹಸುಗಳು. ಇಲ್ಲ ಅಂದರೆ ತುಂಬ ವೇಸ್ಟ್ ಮಾಡಿಬಿಡ್ತವೆ. ಸೀಮೆ ಹುಲ್ಲು ಲಾಸ್ಟಲ್ಲಿ ಇರುವಂತಹ ಕಡ್ಡಿಗಳನ್ನ ಈ ಥರ ಬಿಟ್ಬಿಡ್ತವೆ, ಅಂದರೆ ಇಷ್ಟುದ್ದನೂ ಕೂಡ ವೇಸ್ಟ್ ಆಗುತ್ತೆ ಅಂತ. ಸೊ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಈ ಥರ ಮೇವು ಹಾಕೋದು. ಹೇಗೆ ಆಫ್ ಮಾಡ್ತಾ ಇದ್ದೀನಿ. ಈ ಕರು ಇನ್ನೂ ಕರು ಹಾಕಿಲ್ಲ, ಬಟ್ ಇದು ಕರು ಹಾಕೋದು 3 ಕೂಡ ಹಾಲು ಕೊಡುತ್ತೆ. ಸದ್ಯಕ್ಕೆ 2 ಹಸು ಹಾಲು ಕೊಡ್ತಾ ಇದೆ. 2ರಿಂದ ಹತ್ತತ್ರ ಒಂದು 15 ಲೀಟ್ರು, ಅಂದರೆ ಒಂದು ಟೈಮಿಗೆ 15 ಲೀಟ್ರು ಹಾಲು ಕರಿಬೋದು. ಇವಾಗೆಲ್ಲ ಲೀಟ್ರಿಗೆ 34 ರೂಪಾಯಿ ಇದೆ. ಪ್ರೋತ್ಸಾಹಧನೂ ಕೂಡ ಕೊಡ್ತಾ ಇದ್ದಾರೆ. ಬಟ್ ಅದರಿಂದ ರೈತರಿಗೆ ನನಗನ್ಸೋ ಪ್ರಕಾರ ಹಸು ಸಾಕಾಣಿಕೆಯಿಂದ ಒಳ್ಳೆ ಲಾಭನೇ ಇದೆ. ಬಟ್ ಇದಕ್ಕಂತೂ ಸ್ವಲ್ಪ ಏನು ಹುಷಾರಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ತುಂಬ ರಿಸ್ಕ್ ಆಗುತ್ತೆ. ಯಾಕಂದರೆ ಟೈಮ್ ಟು ಟೈಮು ತೊಪ್ಪೆ ತಳ್ತಾ ಇರಬೇಕಾಗುತ್ತೆ. ಅಂದರೆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಿರೋರಿಗೆ ಅಂತ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಹಳ್ಳೀಲಿ ಇರೋದ್ರಿಂದ ತೊಪ್ಪೆ ತಳ್ಳಬೇಕಾಗ್ತಾ ಇರುತ್ತೆ. ಸೊಪ್ಪು ಕಟ್ ಮಾಡೋದಕ್ಕೆ ಮಿಷಿನ್ಗಳು ಇರುತ್ತೆ, ಬಟ್ ಇಲ್ಲಿ ಮಿಷಿನ್ಗಳು ಏನು ಯೂಸ್ ಮಾಡಲ್ಲ. ಹಾಲೂ ಕೂಡ ಇವಾಗ ಮಿಷಿನಲ್ಲಿ ಏನು ಕರೀತಾ ಇಲ್ಲ, ಅದನ್ನು ಅಡಾಪ್ಟ್ ಮಾಡ್ಕೊಬೇಕು. ಸದ್ಯಕ್ಕೆ ಇದರಿಂದ ಒಳ್ಳೆ ಆದಾಯನೇ ಬರ್ತಿದೆ.